ಇತಿಹಾಸ ಗೊತ್ತಿದೆ. ಇಂದಿರಾ ಗಾಂಧೀಜಿಯವರು ಪೂರ್ತಿ ಇಂಡಿಯಾದಲ್ಲಿ ಸೋತುವಾಗ ಕರ್ಕೊಂಡು ಬಂದ್ಬಿಟ್ಟು ಅಜಿತ್ ಶೇಖ್ ಸಾಹೇಬ್ರು ಚಿಕ್ಕಮಂಗ್ಳೂರಿಂದ ನಿಲ್ಸಿ ಅವ್ರಿಗೆ ಗೆಲ್ಸಿ ಕಾಂಗ್ರೆಸ್ ಸ್ಥಾನ ತುಂಬಿರೋದು. ಅಂತೆ ಅವ್ರಿಗೆ ಕೈ ಬಿಟ್ಟಿರೋದು. ಇವತ್ತು ನರಸಿಂಹರಾಜ ಕ್ಷೇತ್ರಕ್ಕಲ್ಲ, ಇಡೀ ಮೈಸೂರು ಸಿಟಿ ಅಲ್ಲ, ಕರ್ನಾಟಕ ಸ್ಟೇಟ್ಗೆ ಮೈನಾರಿಟಿ ಅಲ್ಪಸಂಖ್ಯಾತ ದಲಿತ ಶಾಸಕರಂದ್ರೆ ಅದು ತನ್ವೀರ್ ಸೇಠ್ ಅವ್ರ ಕುಟುಂಬವರು ಏನ್ ಕಾಂಗ್ರೆಸ್ಗೆ ಜೀವ ತುಂಬಿದ್ದಾರೆ ಅದು ಯೋಚನೆ ಮಾಡಬೇಕು. DKG ಅವ್ರಿಗೆ ಮನವಿ ಮಾಡ್ತೀವಿ, ಅವ್ರಿಗೆ ಸ್ಥಾನ ಕೊಳ್ಳೇಬೇಕು ಅಂತ. ಹೌದು ಸರ್, ಮೈಸೂರಿಂದ ಬಂದಿದ್ದೇವೆ. ಹಾಗಾಗಿ ಕರ್ನಾಟಕದಲ್ಲಿ ರೋಗಿ ಗೊತ್ತಾಗಿದೆ. ನಮ್ಮ ಮೈಸೂರು NR ಕ್ಷೇತ್ರದ MLA ಆದಂತಹ ತನ್ವೀರ್ ಸೇಠ್ ಅವರಿಗೆ ಅನ್ಯಾಯ ಆಗಿದೆ, ನ್ಯಾಯ ಅಂತೂ ಆಗಿಲ್ಲ. ಅದಕ್ಕೋಸ್ಕರ ಅವ್ರಿಗೆ ಅನ್ಯಾಯ ಆಗಿರೋದ್ರಿಂದ ನಮ್ಮೆಲ್ಲರೂ ಮನಸ್ಸಿಗೆ ತುಂಬಾ ನೋವಾಗಿದೆ. ಅದಕ್ಕೋಸ್ಕರ ನಾವು ಮೈಸೂರಿಂದ ಈಗ ಬೆಂಗಳೂರಿಗೆ ಬಂದು ಮೀಟಿಂಗ್ ಅಲ್ಲಿ ಮಾತುಕತೆ ಎಲ್ಲ ಆಗಿದೆ. ನಾವು ಎಲ್ಲರೂ ಕೂಡ ರಾಜೀನಾಮೆ ತಂದಿದ್ವಿ. ನಮ್ಮ ಪಕ್ಷದಿಂದ ಏನು ಇದಿಲ್ಲ, ನಮ್ಗೆ ಬೇಡ ಪಕ್ಷ ಅಂತ. ಕಾಂಗ್ರೆಸ್ ಪಕ್ಷನೇ ಬೇಡ ಅಂತ ಪಕ್ಷ ಜೊತೆ ಇರ್ತೀವಿ, ಆದ್ರೆ ರಾಜಕೀಯ ಬೇಡ. ಅದಕ್ಕೋಸ್ಕರ ನಾವು ಎಲ್ಲ ನಮ್ಮ MLA ಸಾಹೇಬ್ರಿಗೆ ಮಾತಾಡಿದೀವಿ. ಅವ್ರು ಹೇಳಿದ್ದಾರೆ, ನಾವು ಕಾರ್ಯಕರ್ತರು ಮೇಲೆ ಹೇಳಿದ್ರೆ ಅವ್ರು ಡಿಸಿಷನ್ ಕೊಟ್ಟಿಲ್ಲ. ನಾವೆಲ್ಲರೂ ಕೊಟ್ರೆ ನಾನು ಕೊಡ್ತೀನಿ, ರಾಜೀನಾಮೆ ಅವಶ್ಯಕತೆ ಇಲ್ಲ. ಎಲ್ರು ರಾಜೀನಾಮೆ ಅಂತ ಕೊಡೋಕೋಸ್ಕರ ಅಲ್ಲಿ ಸಾಹೇಬ್ರು ಹೋಗಿ ಇನ್ನು ಮುಂದಿನ ದಿನಗಳಲ್ಲಿ ಏನಾದ್ರು ಅವಕಾಶ ಮಾಡಿ ಕೊಡ್ತೀನಿ. ನಿನ್ನೆ ಆಗಿದ ನೋವಿಂದ ಒಬ್ಬ ವಿಷ ಕೊಡ್ತಿದ್ದಾನೆ, ಇನ್ನೊಬ್ಬ ನೇಣ ಹಾಕಕ್ಕೆ ಹೋಗಿದ್ದೆ. ನಮ್ಮ ಸಿಗ್ನಲ್ ಸ್ಟ್ರೈಕ್ ಮಾಡಿದ್ದಾರೆ. ಎಲ್ರಿಗೂ ಗೊತ್ತು. ನಮ್ಮ DK ಶಿವಕುಮಾರ್ ಸಾಹೇಬ್ರು ಮತ್ತೆ ಹರೀಶ್ ಪ್ರಸಾದ್ ಸಾಹೇಬ್ರಿಗೆ, ನಮ್ಮ ಸಿದ್ದರಾಮಯ್ಯ ಸಾಹೇಬ್ರಿಗೆ ಕೇಳ್ಕೊಳ್ಳೋದು ಒಂದೇ ಒಂದು ಮನವಿ, ನಮ್ಮ ತನ್ವೀರ್ ಸೇಠ್ ಅವ್ರಿಗೆ ಏನಾದ್ರೂ ಒಂದು ಅವಕಾಶ ನೀಡ್ಕೊಡ್ಬೇಕು, ಯಾವ್ದಾದ್ರು ಮಂತ್ರಿ ಸ್ಥಾನ ಕೊಡಬೇಕಂತ ಕೇಳ್ಕೊಟ್ಟು. ಜೈ ಹಿಂದ್, ಜೈ ಕರ್ನಾಟಕ.